ನಮಸ್ತೆ, ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತು ನಾವೊಂದು ವಿಶೇಷವಾದ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಕ್ಲೋಸ್ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಪ್ರಕಾಶ್, ಸರಳ ಬಂದಿದ್ದಾರೆ. ಅವರು ರೀಸೆಂಟಾಗಿ ಜಪಾನ್ ವಿಸಿಟ್ ಮಾಡಿದರು. ಹಾಗಾಗಿ ಅಲ್ಲಿ ವಿಷಯಗಳು, ಅಲ್ಲಿ ಸ್ಪೇಸ್ ಯುಟಿಲಿಟಿ ಮನೆಗಳು ಹೇಗಿರುತ್ತೆ ಅದ್ರ ಬಗ್ಗೆ ಒಂಚೂರು ಮಾಹಿತಿಗಳನ್ನ ನಮ್ಮ ಆವಿಷ್ಕಾರ ಚಾನಲ್ಗೆ ಹೇಳಲಿ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸರಳ ಪ್ರಕಾಶ್ ಏನು ಹೇಳ್ತಾರೆ ನೋಡೋಣ. ಮೊದಲಿಗೆ ಊಟ ಮುಗಿಸ್ಬಿಡ್ತೀವಿ, ಆಮೇಲೆ ಅವರು ಮುಂದಿನ ವಿಷಯಗಳನ್ನು ಹೇಳ್ತಾರೆ. ನಮ್ಮ ಸೌಭಾಗ್ಯ ಅಂದರೆ ಬರೀ ಯೂಟ್ಯೂಬಲ್ಲಿ ನೋಡೋದು ಬಿಟ್ಟು ಇಲ್ಲಿ ಆ್ಯಕ್ಚುಲಿ ತಿನ್ನೋದು ಸಿಗುತ್ತೆ. ಟೇಸ್ಟಿ ಊಟ, ಅದೊಂದು ಖುಷಿಯಾಗುತ್ತೆ. ಫಸ್ಟ್ ಆಫ್ ಆಲ್ ಮಂಜುಳಾ ಅವ್ರಿಗೆ ಹಾರ್ದಿಕ ಅಭಿನಂದನೆಗಳು. ಅವರು 10,000+ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದಾರೆ ಆ್ಯಂಡ್ ಸ್ಟಾರ್ಟಿಂಗ್ ಟು ಮಾನಿಟೈಸ್ ದ ಚಾನಲ್. ಐ ವಿಶ್ ಹರ್ ಆಲ್ ದ ಬೆಸ್ಟ್ ಗೋಯಿಂಗ್ ಫಾರ್ವರ್ಡ್. ಇನ್ನೂ ಚೆನ್ನಾಗಿ ಬೆಳೀತಾರೆ ಅಂತ ನನಗೆ ತುಂಬ ನಂಬಿಕೆ ಇದೆ. ಆ್ಯಂಡ್ ಇಟ್ಸ್ ಅ ಪ್ಲೆಜರ್ ಟು ಕಮ್ ಹಿಯರ್ ಟುಡೇ ಆ್ಯಂಡ್ ಶೇರ್ ಹರ್ ಫುಡ್ ಇನ್ ಆ್ಯಕ್ಚುಯಲ್ ಸೆಟ್ಟಿಂಗ್. ಇನ್ ಅವ್ರ ಮನೆಯಲ್ಲಿ ಬಂದು ನಾವು ಅವ್ರ ಜೊತೆ ಊಟ ಮಾಡ್ತಾ ಇರೋದು ನಮಗೊಂದು ಪ್ರಕಾಶ್ ಹೇಳ್ದಂಗೆ ಸೌಭಾಗ್ಯ ಅಂತಲೇ ಹೇಳಬೇಕು. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಎಂಜಾಯ್ ದಿಸ್ ಮೀಲ್ ಅ ಲಾಟ್. ಥ್ಯಾಂಕ್ ಯು ಮಂಜುಳಾ ಆ್ಯಂಡ್ ಪರೇಶ್. ಇವತ್ತು ಏನು ಸ್ಪೆಷಾಲಿಟಿ ನಮಗೆ ಊಟಕ್ಕೆ? ಇದು ಪಲಾವ್ ಮಾಮೂಲೆ, ಆದರೆ ಇದನ್ನು ಪ್ರಿಪೇರ್ ಮಾಡೋದಕ್ಕೆ ನಾನು ಬಳಸಿರೋದು ಪಲಾವ್ ಪ್ರೀಮಿಕ್ಸ್, ಫ್ರೋಝನ್ ಪಲಾವ್ ಪ್ರೀಮಿಕ್ಸ್ ಅಂತ. ಇದನ್ನು ನಾನು ಆವಿಷ್ಕಾರದಲ್ಲಿ ಶೇರ್ ಮಾಡಿದ್ದೆ ಒಂದು ಸಲ ಆಗಲೇ. ಅದನ್ನು ಬಳಸಿ ಪಲಾವ್ ಮಾಡಿದ್ದೀನಿ, ಅದೇ ವಿಶೇಷ. ತುಂಬ ಚೆನ್ನಾಗಿದೆ ಮಂಜುಳಾ ಮಾಡಿರೋ ಪಲಾವು. ನಾವು ಇದನ್ನು ನೋಡ್ತಾ ಇದ್ದರೆ ಫ್ರೋಸನ್ ಮಿಕ್ಸ್ ಅಂತ ಅನಿಸ್ತಾ ಇಲ್ಲ, ಫ್ರೆಶ್ ಮಾಡಿದ್ದಾರೇನೋ ಅಂತಲೇ ಅನಿಸ್ತಾ ಇದೆ. ಇಟ್ ಟೇಸ್ಟ್ ರಿಯಲಿ ಗುಡ್. ಹೌದು, ಅದೇ ಫ್ರೋಝನ್ ಅಂತ ಹೇಳಿರೋದ್ರಿಂದ ಗೊತ್ತಾಗುತ್ತೆ, ಕನ್ವೀನಿಯೆಂಟ್ ಆಗಿದೆ. ಅದರ್ವೈಸ್ ತಿಂದರೆ ಏನೂ ಗೊತ್ತಾಗಲ್ಲ. ಇಟ್ ಇಸ್ ಎಕ್ಸ್ಟ್ರಾ ಟೇಸ್ಟ್. ಇದು ಮಾಡೋ ಮೆಥಡು ಬೇರೆ ಅಲ್ವಾ, ಅನ್ನ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಎಣ್ಣೆಯಲ್ಲಿ ವೆಜಿಟೇಬಲ್ಸ್ ಫ್ರೈ ಮಾಡೋದು, ಆಮೇಲೆ ವರ್ಷದವರೆಗೂ ಸ್ಟೋರ್ ಮಾಡ್ಕೊಳ್ಬೋದು ಫ್ರೀಸರಲ್ಲಿ. ಒಳ್ಳೆ ಐಡಿಯಾ ಇದೆ, ವೆರಿ ಗುಡ್ ಐಡಿಯಾ ಇರೋರಿಗೆ. ಆಮೇಲೆ ಕನ್ಸಿಸ್ಟೆಂಟ್ ಟೇಸ್ಟ್ ಇರುತ್ತೆ. ಹೌದು, ಒಂದೇ ಸಲ ಚೆನ್ನಾಗಿರುತ್ತೆ. ಈಗ ಊಟ ಮುಗಿಸಿದ ಮೇಲೆ ಜಪಾನ್ ಮನೆಗಳ ಬಗ್ಗೆ ಪರಿಚಯ ಪ್ರಕಾಶ್ ಅವರು ಮಾಡಲಿ. ಮೊದಲು ಊಟ ಮಾಡಿಬಿಡಿ. ಊಟದ ಖುಷಿ, ಆಮೇಲೆ ಜಪಾನ್ ಮನೆ ಖುಷಿ. ನಾವೀಗ ನೋಡ್ತಿರೋದು ಜಪಾನ್ನ ಒಂದು ಇಂಡಿಪೆಂಡೆಂಟ್ ಮನೆ ಹೊರಗಿನ ಭಾಗ ನೋಡ್ತಾ ಇದ್ದೀವಿ. ತೋಟ, ಜಪಾನಿಯರಿಗೆ ತೋಟ ಅಂದರೆ ಬಹಳಷ್ಟು ಅಚ್ಚುಮೆಚ್ಚು. ಇರೋ ಜಾಗದಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ತೋಟ ಇಟ್ಕೊಂಡಿರ್ತಾರೆ. ಆಮೇಲೆ ನೋಡ್ತಾ ಇದ್ದೀವಿ ಬಾರ್ಬೇಕ್ಯೂ. ಇದೇನು ಎಲ್ಲ ಮನೆಯಲ್ಲೂ ಇರಬೇಕಂತೇನಿಲ್ಲ. ಈಗ ನಾವು ಮನೆ ಒಳಗೆ ಹೋಗ್ತಾ ಇದ್ದೀವಿ. ಮನೆ ಒಳಗೆ ಹೋದಂತೆ ಒಂದು ಸ್ವಲ್ಪ ಜಾಗ, ಒಂದು 3-4 ಅಡಿಯಷ್ಟು ಏನು ಮಾಡಿರ್ತಾರೆ ಅಂದರೆ ಬೇರೆ ಫ್ಲೋರಿಂಗೇ ಇರುತ್ತೆ. ಬೇರೆ ಎಲ್ಲ ವುಡನ್ ಫ್ಲೋರಿಂಗ್ ಇದ್ದರೆ ಇದು ಟೈಲ್ಸು ಏನಾದರೂ ಬೇರೆ ಫ್ಲೋರಿಂಗ್ ಇರುತ್ತೆ. ಅಲ್ಲಿ ನಾವು ಹೊರಗಡೆಯಿಂದ ಹಾಕ್ಕೊಂಬಂದು ಚಪ್ಪಲಿ ಅಥವಾ ಶೂನ ಬಿಚ್ಚಿ ಮನೆ ಒಳಗೆ ಯೂಸ್ ಮಾಡೋ ಚಪ್ಪಲಿನ ಹಾಕ್ಕೊಂಡು ಒಳಗೆ ಹೋಗೋದು. ಇದನ್ನಂತೂ ಅವರು ಬಹಳ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಹೊರಗಡೆ ಹಾಕ್ಕೊಂಬಂದಿದ್ದ ಚಪ್ಪಲಿನ ಒಳಗೆ ಹಾಕ್ಕೊಂಡು ಹೋಗೋದಿಲ್ಲ. ಈಗ ನಾವು ನೋಡ್ತಾ ಇರೋದು ಒಂದು ಡೈನಿಂಗ್ ರೂಮು. ಇಲ್ಲಿ ಒಂದು ಸಿಂಪಲ್ ಡೈನಿಂಗ್ ಟೇಬಲ್ ಮತ್ತು ಚೇರ್ ಇಟ್ಟಿದ್ದಾರೆ. ಆದರೆ ಬಹಳಷ್ಟು ಜಪಾನ್ ಮನೆಗಳಲ್ಲಿ ಡೈನಿಂಗ್ ಟೇಬಲ್ ಅಂದರೆ ಏನಿರುತ್ತೆ ಅಂದರೆ ಲೋ ಹೈಟ್ ಕಾಫಿ ಟೇಬಲ್ ಥರ ಇರುತ್ತೆ. ಕೆಳಗೆ ಕೂತ್ಕೊಂಡು ಊಟ ಮಾಡೋದು, ತಿಂಡಿ ಮಾಡೋದು ಅವರ ರೆಗ್ಯುಲರ್ ಪದ್ಧತಿ. ಈಗ ನಾವು ನೋಡೋದು ಅವರ ಅಡುಗೆ ಮನೆ ನಮ್ಮ ಭಾರತದ ಮಾಡರ್ನ್ ಮನೆಗಳಿಗೆ ಕಂಪೇರ್ ಮಾಡಿದ್ರೆ ಏನು ಅಷ್ಟೇನು ವಿಭಿನ್ನವಾಗಿ ಏನಿರಲ್ಲ. ಆದರೆ ಎಲ್ಲ ಕಾಂಪ್ಯಾಕ್ಟ್ ಆಗಿರುತ್ತೆ. ಫ್ರಿಡ್ಜ್ ಇರುತ್ತೆ, ಓವನ್ ಇರುತ್ತೆ, ಕುಕ್ಕಿಂಗ್ ರೇಂಜ್ ಇರುತ್ತೆ, ರೈಸ್ ಕುಕ್ಕರ್ ಒಂದಿರುತ್ತೆ. ಆಮೇಲೆ 24/7 ಬಿಸಿನೀರು ಬರುತ್ತೆ ಎಲ್ಲ ಕಡೆ. ವೇಸ್ಟ್ ಸೆಗ್ರಿಗೇಷನ್ ಅನ್ನೋದು ಇನ್ನೊಂದು ಬಹಳ ಇಂಪಾರ್ಟೆಂಟ್, ಮನೆಯಲ್ಲಾಗಲಿ ಹೊರಗಡೆ ಆಗಲಿ. ಇಲ್ಲಿ ನಾವು ವೇಸ್ಟ್ ಬಿನ್ಸ್ ನೋಡ್ತಾ ಇದ್ದೀವಿ. ಅಂದರೆ ವೆಟ್ ವೇಸ್ಟು, ಡ್ರೈ ವೇಸ್ಟು, ಆ ಥರ ಬೇರೆ ಬೇರೆ ಸೆಗ್ರಿಗೇಟ್ ಮಾಡ್ತಾರೆ. ನಾವು ಈಗ ಬಾತ್ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಏನಂದರೆ ಅದೇ ಚಿಕ್ಕದಾಗಿರುತ್ತೆ, ಚೊಕ್ಕವಾಗಿರುತ್ತೆ. ಸಿಂಕ್ ಇರುತ್ತೆ, ಒಂದು ಟಬ್ ಇರುತ್ತೆ, ವಾಷಿಂಗ್ ಮೆಷಿನ್ ಇರುತ್ತೆ, 24/7 ಬಿಸಿನೀರು ಬರುತ್ತೆ. ಇಲ್ಲಿ ಇನ್ನೊಂದಂದರೆ ಈ ಬಾತ್ರೂಮ್ ಮತ್ತು ಟಾಯ್ಲೆಟ್ ಎರಡು ಕಂಬೈಂಡ್ ಆಗಿ ಇರೋದೇ ಇಲ್ಲ, ಸೆಪ್ರೇಟಾಗೇ ಇರುತ್ತೆ. ಟಾಯ್ಲೆಟ್ ಅನ್ನೋದು ಜಪಾನ್ದು ಒಂದು ವಿಶೇಷ ಅಂತಲೇ ಹೇಳಬೇಕು. ಮನೆಯಲ್ಲಿರೋ ಟಾಯ್ಲೆಟಿಂದ ಹಿಡಿದು ಪಬ್ಲಿಕ್ ಪ್ಲೇಸು ಎಲ್ಲೇ ಹೋಗಿ ನೀವು ಇದೇ ಥರದ್ದೇ ಟಾಯ್ಲೆಟ್ಗಳು ಕಾಣುತ್ತೆ. ಇದ್ರ ವಿಶೇಷ ಏನಂದರೆ ಈ ಸೀಟ್ಗಳು ನಾವು ಕೂತ್ಕೊಂಡ್ರೆ ಬೆಚ್ಚಗೆ ಬಿಸಿಯಾಗಿರುತ್ತೆ. ಆಮೇಲೆ ನೀರು ಬರೋದು ಅದೇ ಫಾಸೆಟಲ್ಲಿ ನೀರು ಬರುತ್ತಲ್ಲ, ಅದು ಕೂಡ ಬಿಸಿನೀರು ಇರುತ್ತೆ. ಇದು ಇನ್ಬಿಲ್ಟ್ ಇರುತ್ತೆ. ಈಗ ನಾವು ಬೆಡ್ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿನ ಬೆಡ್ರೂಮ್ಗಳಲ್ಲಿ ಮಂಚ ಅನ್ನೋದು, ಒಂದು ಬೆಡ್ರೂಮಲ್ಲಂತೂ ಮಂಚ ಅನ್ನೋದು ಇರೋದೇ ಇಲ್ಲ. ಅದನ್ನು ಅವ್ರು ತಟಾಮಿ ರೂಮ್ ಅಂತ ಕರೀತಾರೆ.
ವುಡನ್ ಫ್ಲೋರಿಂಗ್ ಮೇಲೆ ಚಾಪೆ ಥರದ್ದು ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಅದನ್ನೇ ಅವ್ರು ತಟಾಮಿ ರೂಮ್ ಅಂತ ಹೇಳೋದು. ಅಲ್ಲೇ ಮೇಲೆ ಹಾಸಿಗೆ ಹಾಸ್ಕೊಂಡು ಮಲ್ಕೊಳ್ಳೋದು ಅವರ ಪದ್ಧತಿ. ಆಮೇಲೆ ಮನೆಗಳಲ್ಲಿ ಏನಂದರೆ ಫ್ಲೋರಿಂಗ್ ಒಂದು ಎಲ್ಲ ಕಡೆ ವುಡನ್ ಇರುತ್ತೆ. ಆಮೇಲೆ ಪಾರ್ಟಿಷನ್ ವಾಲ್ಸು ಅಷ್ಟೇ, ಅಲ್ಲಿ ಎಲ್ಲ ಲೈಟ್ ಮೆಟೀರಿಯಲ್ ಯಾವುದಾದ್ರೂ ಬೋರ್ಡ್ ಯೂಸ್ ಮಾಡಿರ್ತಾರೆ. ಕೊನೆಗೆ ಹೇಳಬೇಕಂದ್ರೆ ಜಪಾನಿನ ಮನೆಗಳಲ್ಲಿ ಆಡಂಬರ ಏನೂ ಇರಲ್ಲ, ಬಹಳ ಸಿಂಪಲ್ ಆಗಿರುತ್ತೆ, ಮಿನಿಮಲಿಸ್ಟಿಕ್ ಆಗಿರುತ್ತೆ. ಆಮೇಲೆ ಅಲ್ಲಿ ಅರ್ಥಕ್ವೇಕ್ ಆಗುತ್ತೆ ಅನ್ನೋ ಕಾರಣದಿಂದ ಅವರು ಏನೂ ಹೆವಿ ಮೆಟೀರಿಯಲ್ ಇರಲ್ಲ, ಎಲ್ಲ ಲೈಟ್ ಮೆಟೀರಿಯಲ್ಲೇ ಯೂಸ್ ಮಾಡ್ತಾರೆ. ನಮ್ಮ ಈ ಜಪಾನಿನ ಮನೆಯ ಅನುಭವ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅನುವಾದ ಆವಿಷ್ಕಾರಕ್ಕೆ ಮತ್ತು ಮಂಜುಳಾ ಪರೇಶ್ ಅವರಿಗೆ ನಮ್ಮ ಧನ್ಯವಾದಗಳು.